ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ದೇವಾಪ್ರಟ್ಟಿ ಗ್ರಾಮದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪಕ್ಕಂಡಿ ಅವರ ತೋಟದಲ್ಲಿದ್ದೀವಿ. ಇವತ್ತ ಒಂದು ಲೈವ್ ಅನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಾವೆಲ್ಲರೂ ಕೂಡ ರೈತ ಬಂಧುಗಳು ನೋಡ್ಬೇಕು. ಯಾಕಪ್ಪ ಅಂತಂದ್ರೆ ಇವ್ರದ ಒಂದು ಜವಾರಿ ಆಕಳ ಇತ್ತು, ಸುಮಾರು 20 ವರ್ಷದಿಂದ ಅದ ಅವ್ರ ಮನೆಯಾಗ ಇತ್ತು. ವಯಸ್ಸಾಗಿ ಆ ಆಕಳ ಇವತ್ತ ಮರಣ ಹೊಂದಿದ ಕಾರಣಕ್ಕಾಗಿ ಆಕಳವನ್ನ ನಾವು ಎಲ್ಲೇ ಹೋದ ಅದನ್ನ ಉಗಿದು ಬಾದ ಮಾಡುವಂಥದ್ದು ಬೇಡ. ಅದರಿಂದ ಇವತ್ತ ಗೋನಂದಾಜಲ ಅಂತೇಳಿ ನಮ್ಮ ಕಣ್ಣೀರ್ ಮಠ ಗುರುಗಳು ಹೇಳ್ಯಾರು. ಆ ಕಣ್ಣೀರ್ ಮಠ ಗುರುಗಳು ಹೇಳಿರ್ತಕ್ಕಂಥ ಪ್ರಯೋಗನ ಇವತ್ತು ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡ್ಬೋದು. ಇಲ್ಲಿ ಇವತ್ತ ಇಲ್ಲಿ ಸ್ವಲ್ಪ ಸೈಡ್ ಈ ಆಕಳವನ್ನ ನಾವು ಈ ರೀತಿ ಒಂದು 3000 ಲೀಟರ್ದ ಒಂದು ಬ್ಯಾರಲ್ ತಗೊಂಡ್ಬಂದಿದ್ದೀವಿ. ಈ ಬ್ಯಾರಲ್ನಲ್ಲಿ ಈ ರೀತಿ ಆಕಳವನ್ನ ನಾವೆಲ್ಲರೂ ಒಂದು ಸುಮಾರು ಒಂದು 5-10 ಜನ ಕೂಡಿ ಈ ರೀತಿ ಆಕಳವನ್ನ ತಾವಿಲ್ಲಿ ಆಕಳವನ್ನು ತೋರಿಸ್ರಿ ಅವ್ರಿಗೆ. ಈ ರೀತಿ ಆಕಳವನ್ನ ನಾವು ಇಲ್ಲಿ ಅದಕ್ಕೆ ಸಂಪೂರ್ಣ ಅದನ್ನ ಇದ್ರೊಳಗ ಆಕಳ ಸುಮಾರು ಒಂದು 3.5 ಕ್ವಿಂಟಲ್ ಇರ್ತಕ್ಕಂಥ ಆಕಳದ್. ಇವತ್ತು ಆಕಳದ ಯಾವ ರೀತಿ ಮಾಡಬೇಕು ಅನ್ನೋದು ನಾವೆಲ್ಲ ನನ್ನ ರೈತ ಬಂಧುಗಳು ತಾವು ನೋಡ್ಬೇಕು. ಈಗ ಇದನ್ನ ತೋರ್ಪ ಗೋಮೂತ್ರ ಎಲ್ಲರೂ ರೈತರು ಖುಷಿಯಾಗಿ ಮಾಡತ್ತು. ಯಾಕಪ್ಪ ಅಂದ್ರೆ ಇದು ಮುಂದಿಂದೆಲ್ಲ ಪ್ರಯೋಗ ನೋಡುದು. ದಯವಿಟ್ಟು ಎಲ್ಲ ನನ್ನ ರೈತ ಬಂಧುಗಳ ಸ್ವಲ್ಪ ಲಕ್ಷ ಕೊಡ್ರಿ. ಈಗ ಗೋಮೂತ್ರನ ಹಾಕತ್ತು 300 ಲೀಟರ್ ಗೋಮೂತ್ರ ಹಾಕತ್ತು. ಇದಕ್ಕ ಆಕಳದ ಎಷ್ಟ ಆಕಳ 3 ಕ್ವಿಂಟಲ್ ಆಕಳ ಇದ್ದ ಇದಕ್ಕೆ ನಾವು 300 ಲೀಟರ್ ಗೋಮೂತ್ರ ಹಾಕತ್ತು. ಗೊಬ್ಬರ ಆಕಳದ ಅದನ್ನ ಶೇಣಿ ಗೋಮೂತ್ರ ಗೋಮೂತ್ರ ಮುಂತುವರಿ ಗೋಮೂತ್ರ ಹಿಡ್ರಿ. ಗೋಮೂತ್ರ ಹಾಕ್ತಾ ಇದ್ದೀವಿ. ಅದೇ ರೀತಿಯಾಗಿ ನೋಡ್ರಿ ಆಕಳದ ಸಗಣಿನೂ ಕೂಡ ಇವತ್ತ ಒಂದು 3 ಕ್ವಿಂಟಲ್ ಇದಕ್ಕೆ ಸಗಣಿ ಹಾಕ್ತಾ ಇದೀವಿ. ಹಾಕ್ರಿ 3 ಕ್ವಿಂಟಲ್ ಸಗಣಿಯನ್ನು ಹಾಕ್ತಾ ಇದೀವಿ. ತಾವು ನೋಡ್ಬೋದು. ಹಾಕ್ರಿ. ಈಗ ಅದೇ ರೀತಿಯಾಗಿ ಇನ್ನ ಇದಕ್ಕ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೋಡ್ರಿ ಈ ರೀತಿ ಇವತ್ತ ಇದಕ್ಕ 3 ಕ್ವಿಂಟಲ್ ಸಗಣಿ ಹಾಕ್ತಾ ಇದೀವಿ. ಅದೇ ರೀತಿಯಾಗಿ ಇದಕ್ಕ ಇದೇ ರೀತಿಯಾಗಿ ಇನ್ನು 3 ಕ್ವಿಂಟಲ್ ಮತ್ತೆ ನಾವು ಕಬ್ಬಿನ ಹಾಲ ಇಲ್ಲ ಬೆಲ್ಲ ಹಾಕ್ಬೇಕಾಗಿತ್ತು. ಇವತ್ತ ನಮ್ಮ ಜಡ್ಪಿ ಅವ್ರ ಹೊಲದಾಗ ಕಬ್ಬಿರ ಅಂದ್ರೆ ಒಂದು ಅರ್ಧ ಟನ್ ಕಬ್ಬು ತಗೊಂಡ್ ಮಾಡದ. ಈಗ ಕಬ್ಬಿನ ಹಾಲನ್ನು ಕೂಡ ಇವತ್ತು ನಮ್ಮ ಕಬ್ಬಿನ ಹಾಲು ತಗೋರಿ. ಕಬ್ಬಿನ ಹಾಲು ಹಾಕ್ರಿ ಬೆಲ್ಲನ ಹಾಕ್ರಿ. ಬೆಲ್ಲನ ಒಂದಿಟ್ಟು ಹಾಕ್ರಿ. ಇದೇನು ಕಬ್ಬಿನ ಹಾಲದ? ಕಬ್ಬಿನ ಹಾಲು ಹಾಕ್ರಿ. ಕಬ್ಬಿನ ಹಾಲು ಹಾಕ್ರಿ. ಇವಾಗ ಕೊಳತ ಮಾವಿನಕಾಯಿ ಮತ್ತು ಪಪ್ಪಳಕಾಯಿ ಕೂಡ ಇದ್ರೊಳಗೆ ಹಾಕ್ತಾವ. ಪಪ್ಪಳಕಾಯಿ ತಗೋರಿ. ಕಬ್ಬಿನ ಹಾಲು ಹಾಕ್ರಿ. ಪಪ್ಪಳಕಾಯಿ ಎಲ್ಲ ಹಾಕ್ಬಿಡ್ರಿ. ಎಲ್ಲರೂ ಪಪ್ಪಳಕಾಯಿ ಹಾಕ್ರಿ. ಆಗ್ಲಿ ಬಟ್ ಬಾಳೆಹಣ್ಣೆ ಜವಾರಿ ಬಾಳಿಕಾಯಿ ಪ್ಲಾಸ್ಟಿಕ್ ದುಂಗಿಬೇಡ್ರಿ. ಒಟ್ಟ ಜವಾರಿ ಬಾಳಿಕಾಯಿನ ಮತ್ತು ಪಪ್ಪಳಕಾಯಿ ಕೂಡ ಕಳ್ತಿರ್ತಕ್ಕಂಥದ್ದು. ಯಾಕಂತಂದ್ರ ಇದು ನಮಗೆಲ್ಲ ಕೂಡ ನಾವು ಲಕ್ಷ ಕೊಡ್ರಿ ರೈತರ ಇದನ್ನೆಲ್ಲ ಕೂಡ ಕಡ್ಡಾಯವಾಗಿ ಮಾಡುವಂಥದ್ದು ಆಗ್ಬೇಕು. ಯಾಕಂದ್ರೆ ಜವಾರಿ ಆಕಳ ಇವತ್ತ ನಮ್ದು ಏನಾರು ಮನ್ಯಾಗ ತಿರ್ಕೋತಪ್ಪ ಅಂದ್ರೆ ನಾವು ಹೋಗಿ ಅದನ್ನ ಎಲ್ಲರೇ ಒಂದು ಹಳದಾಗ ಉಗಿದಾಗ್ಲಿ ಅದನ್ನ ಒಂದು ಕಟಕರಿ ಕೊಡ್ತಕ್ಕಂಥದ್ದು ಕೂಡ ಮಾಡಬಾರ್ದು. ಈ ರೀತಿ ಪಪ್ಪಳಕಾಯಿಯನ್ನು ಕೂಡ ಹಾಕುವಂಥದ್ದು ಹಾಕ್ಬೇಕು. ನನ್ ಇದ್ರಾಗ ಮುಂದ ವೇಸ್ಟ್ ಕಂಬರ್ ಡೈಬ್ ಗಾಡ್ಯಾಗ ತಾವೆಲ್ಲ ನೋಡ್ಬೋದು. ಇದಕ್ಕ 3 ಕ್ವಿಂಟಲ್ ನಮ್ದು ಆಕಳ ಐತಿ. 3 ಕ್ವಿಂಟಲ್ ಗೋಮೂತ್ರ ಹಾಕಿದೀವಿ. 3 ಕ್ವಿಂಟಲ್ ಅದರದ ಸಗಣಿಯನ್ನು ಹಾಕಿದೀವಿ. 3 ಕ್ವಿಂಟಲ್ ಕಬ್ಬಿನ ಹಾಲನ್ನು ಕೂಡ ಇದಕ್ಕ ಸೇವನೆ ಮಾಡಿದೀವಿ. ಮತ್ತ ಇದಕ್ಕ ಪಪ್ಪಳಕಾಯಿ ಮತ್ತು ಒಂದು ಬಾಳೆಹಣ್ಣನ್ನ ಇವತ್ತ ಈಗಾಗಲೇ ಕಬ್ಬಿನ ಹಾಲನ್ನು ಕೂಡ ಈಗ ಹಾಕತ್ತಾರ. ಈ ರೀತಿ ಇದು ಡಿ ವೇಸ್ಟಿ ಕಾಂಪೋಸ್ಟರ್ ಅಂತೇಳಿ
ಇದನ್ನ ಕೂಡ ಇದನ್ನ ಹಾಕ್ತಾ ಇದೀವಿ. ಯಾಕಪ್ಪ ಅಂದ್ರೆ ಇದರಿಂದ ಕೈಲಿ ಹಾಕಬಾರ್ದು ಕಟ್ಟಿಗೆ ಕಟ್ಟಿಗೆ ಈಗ ಡಿ ಕಾಂಪೋಸ್ಟರ್ ಇದನ್ನ ನಾವು ಏನ್ ಮಾಡ್ತಾ ಇದೀಪ್ಪ ಅಂತಂದ್ರೆ ಇದನ್ನ ಡಿ ಕಾಂಪೋಸ್ಟರ್ ಯಾಕೆ ಹಾಕೋದು ಅಂತಂದ್ರ ಇದ್ರ ಸಂಪೂರ್ಣ ಎಲು ಏನೈತಿ ಈ ಎಲು ಹಿಡ್ಕೊಂಡು ಎಲ್ಲ ಅದ್ರ ಟೋಟಲ್ ಚರ್ಮ ಸಂಪೂರ್ಣ ಇದ್ರೊಳಗ ಕೊಳತು ಹೋಗ್ತಕ್ಕಂತ ಸಂದರ್ಭ. ಅದಕ್ಕಾಗಿ ಇದನ್ನ ದಯವಿಟ್ಟು ಎಲ್ಲಾ ರೈತ ಬಂಧುಗಳು ವಿಶೇಷವಾಗಿ ಮಾಡ್ರಿ. ಇದನ್ನ ಯಾರು ಕೂಡ ಯಾಕಂದ್ರೆ ಗೋ ಹತ್ಯೆ ನಿಷೇಧ ಅಂತ ಹೇಳಿ ಸರ್ಕಾರಗಳು ಇವತ್ತ ಮಾಡತ್ತಾರ. ಗೋ ಹತ್ಯೆ ನಿಷೇಧ ಮಾಡೋದ್ರಿಂದ ಇವತ್ತು ಪರಿಹಾರ ಅಲ್ಲ. ಆಕಳ ವಯಸ್ಸಾದ್ರೂ ಕೂಡ ಇದು ನಾವು ಗೋನ್ ಅಂದಾಜೆಲ್ಲ ಮಾಡಿದ್ದು ಏನಾದ್ರು ನಾವು ರೆಡಿ ಮಾಡಿದ್ವಪ್ಪ ಅಂತಂದ್ರೆ ಇಷ್ಟೆಲ್ಲ ಈಗ ನಾವು ಹಾಕಿದ್ವು ತಾವೆಲ್ಲ ಕಣ್ಣಾರೆ ನೋಡಿದ್ರಿ ಏನೇನು ಹಾಕಿದ್ವು ಅನ್ನುವಂಥದ್ದು, ಏನೇನು ಹಾಕ್ಬೇಕು ಅನ್ನೋದು ಇನ್ನೊಮ್ಮೆ ಕೂಡ ಹೇಳ್ತು. ಆಕಳ 3 ಕ್ವಿಂಟಲ್ ಆಕಳ ಎತ್ತಿ 3 ಕ್ವಿಂಟಲ್ ಗೋಮೂತ್ರ ಹಾಕಿದ್ವಿ, 3 ಕ್ವಿಂಟಲ್ ಸಗಣಿ ಹಾಕಿದೀವಿ, 3 ಕ್ವಿಂಟಲ್ ಕಬ್ಬಿನ ಹಾಲು ಹಾಕಿದೀವಿ. ಅದೇ ರೀತಿಯಾಗಿ ಕೊಳತ ಪಪ್ಪಳಕಾಯಿ, ಕೊಳತ ಬಾಳಿಕಾಯಿ ಇವೆಲ್ಲ ಕೂಡ ಇದ್ರೊಳಗ ಹಾಕಿದೀವಿ. ಈ ಕಬ್ಬಿನ ಹಾಲನ್ನು ಇನ್ನು ಹಾಕ್ತಾ ಇದಾರ. ದಯವಿಟ್ಟು ಇದು ಏನ್ ಹಾಕಪ್ಪ ಅಂತಂದ್ರ ಇದನ್ನ ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರ ಇದನ್ನೆಲ್ಲ ಹಾಕಿ ನಂತರ ಇದನ್ನ ಸಂಪೂರ್ಣ ಇದಕ್ಕೆ ಏನು ಗೋಮೂತ್ರ ಎಲ್ಲ ಹಾಕಿ ಇದನ್ನ ಸಂಪೂರ್ಣ ಪ್ಯಾಕ್ ಮಾಡ್ತು. ಪ್ಯಾಕ್ ಮಾಡಿ ಸುಮಾರು 100 ದಿನ ಇದನ್ನ ಯಾವ ರೀತಿನೂ ಕೂಡ ಇದನ್ನ ಲೀಕೇಜ್ ಆಗದ ರೀತಿಯೊಳಗ ಒಂದ್ ಸಣ್ಣ ಏರ್ ಪೈಪ್ ಬಿಟ್ಟು ಪ್ರಾಬ್ಲಮ್ ಆಗೋದ್ರಿ. ಯಾಕಂದ್ರೆ ಇದು ಕುದಿಯಾಕ ಚಾಲು ಆಕೈತಿ. ಇನ್ನೊಂದು 2-3-4 ದಿವಸನಾಗ ಈ ಗೋಮೂತ್ರ ಸಗಣಿ ಇರೋದು ಗ್ಯಾಸ್ ತಯಾರಾಗಿ ಆಟೋಮೆಟಿಕ್ ಒಂದು 100 ದಿವಸ ಕುದ್ದು ಇದ್ರ ಇರ್ತಕ್ಕಂಥ ಎಲ್ಲೂ ಕೂಡ ಕರಿಗೆ ನೀರ್ ಹಾಕೈತಿ. ನೀರಾಗಿ ಸುಮಾರು ಇಲ್ಲತ್ತಂದ್ರು ಒಂದು 1000-15 ಲೀಟರ್ ಇದು ಟಾನಿಕ್ ರೆಡಿ ಆಗ್ತೈತಿ. ಟಾನಿಕ್ ರೆಡಿ ಆತಪ್ಪ ಅಂತಂದ್ರ ಆ ಟಾನಿಕ್ ಅನ್ನ ಬರೇ ಇವತ್ತು ನಾವು ಪೆಂಟೆ ಹಾಕೋದು ಅಂತ ಹೇಳಿ ಚೈತನ್ಯದ ಬಡಿತಿರ್ತಲ್ಲ, ಬೇರೆ ಕಂಪನಿಗಳು ಪೆಂಟೆ ಹಾಕೋದು ಗೊತ್ತದ ನಿಮ್ಗೆ ಅಗ್ರಿ ಏನಾರ ಪೆಂಟ್ಯಾಕ್ ಚೈತನ್ಯ ಆಗ್ಲತ್ತೇಳಿ ಇದನ್ನು ಕೂಡ ಬರೇ 40 ml ಹಾಕಿ ಒಂದ್ ಎಕರೆಕ್ ಬಾಳ ಅಂತಂದ್ರ ಒಂದ್ ಪಂಪಿಗೆ 40 ml, ಒಂದು ಪಂಪಿಗೆ 40 ml ಅಂದ್ರೆ 10 ಪಂಪ್ ಒಂದ್ ಎಕರೆಕ್. ಈಗ ಹೆಂಗ್ ಎಷ್ಟು ಕಿಮ್ಮತ್ ಆಕೈತಪ್ಪ ಅಂತಂದ್ರ 1 ಲೀಟರ್ ಇಲ್ಲತ್ತಂದ್ರು 1,000 ರೂಪಾಯಿ ಬೆಲೆ ಬಾಳೋದಷ್ಟ ವ್ಯಾಲ್ಯೂಯೇಷನ್ ಆಕೈತಿ. 1500 ಲೀಟರ್ ಇದು ಟಾನಿಕ್ ರೆಡಿ ಆತಪ್ಪ ಅಂತಂದ್ರ ಕಿಮ್ಮತ್ ಎಷ್ಟಾತ್ರಿ ಹಿರಿಯರ 15 ಲಕ್ಷ ರೂಪಾಯಿದ ಟಾನಿಕ್ ರೆಡಿ ಆತದ. 1500 ಲೀಟರ್ ಅಂತಂದ್ರ 1000 ರೂಪಾಯಿ ಲೀಟರ್, 1000 ಲೀಟರ್ಗೆ ಎಷ್ಟಾಯ್ತು 10 ಲಕ್ಷ ಆತ. 100 ಲೀಟರ್ಗೆ 1 ಲಕ್ಷ ಆತ. ಅಂದ್ರ 15 ಲಕ್ಷ ಬೆಲೆ ಬಾಳುವಷ್ಟ ನಮ್ಮ ಮನ್ಯಾಗ ಇರ್ತಾವು. ಇವತ್ತ ಕಬ್ಬಿನ ಹಾಲು ಅಷ್ಟು ಭಾಳ ಅಂತಂದ್ರೆ ಒಂದು 7-10 ಸಾವಿರ ರೂಪಾಯಿ ಖರ್ಚು ಬರ್ತೈತೆ. ಇವತ್ತು 20 ಲಕ್ಷ ರೂಪಾಯಿ ಟಾನಿಕ್ ಆತಪ್ಪ ಅಂದ್ರ ಇಡೀ ಊರಾಗಿನ ಮಂದಿ ಎಷ್ಟದಾರಲ್ಲ ಎಲ್ಲಾ ಹೊಲಗಳಿಗೆ ಕೂಡ ಈ ಟಾನಿಕ್ ಉಪಯೋಗ ಬರ್ತೈತಿ. ಇಡೀ ಊರಿಗೆ ಉಪಯೋಗ ಬರ್ತೈತೆ. ಪ್ರತಿಯೊಂದು ಊರಾಗ ನಾವು ಮಾಡ್ಕೊಂಡು ಅಂತಂದ್ರ 15 ಲಕ್ಷ ರೂಪಾಯಿ ನಮ್ಮ ಊರಾಗ ಉಳಿದು ಬರೇ ಒಂದು ಜವಾರಿ ಹಾಕಂದ್ರ ಇವತ್ತು ನಾವೆಲ್ಲ ಜವಾರಿ ಹಾಕೊಂಡು ಏನ್ ಮಾಡತ್ತಪ್ಪ ಅಂತಂದ್ರ ಕಸಾಯಿ ಕಾಣಿಕೆ ಕೊಡತಾ ಇದ್ದೀವಿ. ವಯಸ್ಸಾಕತಿ ಅಂತ ಹೇಳಿ ಇವತ್ತು 10,000ಕ್ಕೋ 5,000ಕ್ಕೋ ನಾವು ಮಾರಾತು. ಇನ್ನು ಮುಂದೆ ಇದನ್ನ ನಾವೆಲ್ಲ ಕೂಡ ಮಾರೋದು ಬಿಟ್ಟು ಬಿಡ್ಬೇಕ. ನಾವೆಲ್ಲರೂ ಕೂಡ ವಯಸ್ಸಾಗಿ ನಮ್ಮ ಮನ್ಯಾಗ ಸಾಯ್ತಪ್ಪ ಅಂತಂದ್ರ ಅದನ್ನ ಅತಿ ಗೌರವಯುತವಾಗಿ ಪೂಜೆ ಮಾಡಿ ಇದ್ರ ಗೋಮೂತ್ರ ಸಗಣಿ ಇವತ್ತ ಇದನ್ನೆಲ್ಲ ಹಾಕಿ ಆ ರೀತಿ ಇವತ್ತು ನಾವು ಅದನ್ನೆಲ್ಲ ಕೂಡ ಗೌರವದಿಂದ ಕಾಣುವಂತದ್ದು ಆಗ್ಬೇಕು. ಅದಕ್ಕೆ ವಿಶೇಷವಾಗಿ ಇದು ಭೂಮಿ ಫಲವತ್ತತೆ ಮಾಡ್ತೈತಿ. ಭೂಮಿ ಒಳಗ ತಾವ್ ಡ್ರಿಪ್ ಮುಖಾಂತರ ಭೂಮಿ ಒಳಗ ಏನಾರು ಬಿಟ್ರಪ್ಪ ಅಂದ್ರ ಭೂಮಿ ಒಳಗ ಸಂಪೂರ್ಣ ಎರಿಹುಳ ರೆಡಿ ಆಗ್ತಾವ. ಭೂಮಿಗೆ ಏನ ಇವತ್ತ ಅಮೃತ ಬೇಕಾಗೈತಿ. ಅಮೃತ ಅಂತ ಇವತ್ತು ಟಾನಿಕ್ ಇದ. ಈ ಟಾನಿಕ್ ಇವತ್ತು ಒಂದು 100 ವರ್ಷ ಆದ್ರು ನೋಡ್ರಿ ಹಿರಿಯರ, ಒಂದು 100 ವರ್ಷ ಆದ್ರೂ ಇದು ಬಾದ್ ಆಗುದಿಲ್ಲ. ಒಂದು 100 ವರ್ಷ ಬಿಟ್ಟಾದ್ರೂ ನೀವು ತೆಗೆದ್ರೆ ಇದು ಹೆಂಗ ಕ್ವಾಲಿಟಿ ಇರ್ತೈತಿ ಇಲ್ಲೇ ಇರ್ತೈತಿ. ಜಾಸ್ತಿ ಕ್ವಾಲಿಟಿ ಬರ್ತೈತಿ ಬರ್ತಾ ಇದ ಬಾದ್ ಆಗಲ್ಲಂತ ವಸ್ತು. ಅದಕ್ಕ ಎಲ್ಲಾ ನನ್ನ ರೈತ ಬಂಧುಗಳು ವಿಶೇಷವಾಗಿ ತಾವ ಇವತ್ತ ಗೋ ಹತ್ಯೆಯನ್ನ ನಾವು ಇವತ್ತು ನಿಷೇಧ ಮಾಡೋದು ಹೋರಾಟ ಮಾಡೋದಲ್ಲ. ಸರ್ಕಾರಗಳು ದಯವಿಟ್ಟು ಈ ನೈಸರ್ಗಿಕ ಕೃಷಿಯನ್ನ ಇವತ್ತು ಮಾಡ್ಲಿಕ್ಕೆ ಅವೇರ್ನೆಸ್ ಮಾಡ್ಬೇಕ. ಒಂದು ಆಕಳ ಇವತ್ತೇನಾರು ನಮ್ಮ ಮನ್ಯಾಗ ತಿರ್ಕೊಂಡ್ರೆ 15 ಲಕ್ಷ ರೂಪಾಯಿ ಬರೀ ಟಾನಿಕ್ ರೆಡಿ ಆಗ್ತೈತೆ. 10,000 ರೂಪಾಯಿ ಖರ್ಚು ಮಾಡ್ರ. ಅದಕ್ಕಾಗಿ ಎಲ್ಲರೂ ಕೂಡ ಧೈರ್ಯ ಮಾಡ್ರಿ. ಇವತ್ತು ಗೋ ಹತ್ಯೆ ನಿಷೇಧ ಅಂತೇಳಿ ನಾವು ಬಾಯಿಲೆ ಹೇಳ್ರಿ ಆಗುದಿಲ್ಲ. ಆಕಳ ಮಹತ್ವವನ್ನು ತಿಳಿಸ್ರಿ. ಒಂದು ಜವಾರಿ ರೈತ ಬಂಧುಗಳು ಇದೇನು ಗೋ ನಂದಾಜಲ ಅನ್ನುವಂಥದ್ದು ತಾವು ತೋರಿಸ್ಬರ್ರಿ. ನಮ್ ತೋರಿಸ್ಬೇಕು ತೊಗೊಂಬರ್ರಿ ಮುಂದೆ ಬರ್ರಿ 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 ಮುಂದೆ ತಗೊಂಡ್ರಿ ಬೆಳಕ ತೊಗೊಂಬರ್ರಿ. ಇಲ್ಲೆಲ್ಲ ನೋಡ್ರಿ ಈ ರೀತಿ ಇಲ್ಲಿ ಆಕಳ ಐತಿ ಈಗಾಗಲೇ ಹಾಕಿದೀವಿ. ಇನ್ನ ಇದಕ್ಕ ಸ್ವಲ್ಪ ಮೆಟೀರಿಯಲ್ಸ್ ಕಡಿಮೆ ಐತಿ. ಇನ್ನು ಕೂಡ ಮತ್ತಂದ್ ಹಾಕ್ತು. ಇದನ್ನ ಒಂದ ದಿವಸನಾಗ ನೀವು
ಹಾಕ್ಬೇಕು ಅನ್ನೋಂಥದ್ದೇನಿಲ್ಲ ನೋಡ್ರಿ. ಒಂದ ದಿವ್ಸನಾಗ ಆಕಳ ಸಾಯ್ತಪ್ಪ ಅಂದ್ರ ಅವತ್ತ ಆಕಳ ತಂದು ಟ್ಯಾಂಕ್ ತಂದು ಒಳಗ್ ಹಾಕಿ ಒಂದ್ 2-3-4 ದಿವಸ ಇವೆಲ್ಲ ಸಗಣಿ ಗೋಮೂತ್ರ ಕಬ್ಬಿನ ಹಾಲ ಇವನ್ನೆಲ್ಲ ಗೋಳೆ ಹಾಕಿ ಮಾಡ್ತಕ್ಕಂಥದ್ದು ಇರ್ತೈತಿ ನೋಡ್ರಿ. ಇವೆಲ್ಲ ನಮ್ಮ ರೈತರ ಈ ಭಾಗದಾಗ ಆಕಳನ್ನ ನಾವೆಲ್ಲ ಪೂಜಾ ಮಾಡ್ತು. ಪೂಜಾ ಮಾಡಿ ಅದಕ್ಕೆ ಫಸ್ಟ್ ಕ್ಲಾಸ್ ರೀ ಒಂದು ಗೌರವಿಸುವಂತ ಧರ್ಮ ಐತಿ. ಇದ ದಯವಿಟ್ಟು ಎಲ್ಲ ನನ್ನ ರೈತ ಬಂಧುಗಳು ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕು. ವಯಸ್ಸಾಗಿರ್ತೈತಿ ಇಲ್ಲ ಆರಾಮಾಗಿರಂಗಿಲ್ಲ. ಈ ಪೂರ್ವಜರು ಏನ್ ಮಾಡ್ತಿರಪ್ಪ ಅಂತಂದ್ರ ಆಕಳ ನಮ್ಮ ಹಿರಿಯರ ಆಕಳ ಸಾಯ್ತಪ್ಪ ಅಂದ್ರೆ ಗಿಡದ ಬುಡಕ್ ಕುಗಿತಿರಲ್ರಿ. ಈಗ ಗಿಡದ ಬುಡಕ್ ಹೋಗಿದ್ರ ಗಿಡ ಫಲವತ್ತತೆಯಾಗಿ ಬೆಳೆದಿತ್ತ. ಈಗ ಅದನ್ನ ಮಾಡಂಗಿಲ್ಲ. ಈಗ ಎಲ್ಲಿ ಬಿಡಪ್ಪ ಹೊಲಸ ನಾರ್ದ ಇಲ್ಲಿ ಹೋಗಿ ಹಳದಾಗ ಉಡ್ತಂತಂದ್ರ ಬೇಕಾರೆ ಒಂದ್ 10-15 ಸಾವಿರ ರೂಪಾಯಿ ಯಾರಿಗಾರು ತಿನ್ನಾಕ್ ಕೊಡುವಂತದ. ದಯವಿಟ್ಟು ಆಕಳ ಅದು ದೇವ್ರಿದ್ದಂಗ ಅದನ್ನ ಇವತ್ತು ಸಾವಿರಾರು ಕುಟುಂಬಗಳಿಗೆ ಭೂಮಿ ಫಲವತ್ತತೆಗೆ ತೀರ್ಕೊಂಡ ಮೇಲೆ ಕೂಡ ಅದು ಲಕ್ಷ ಗಂಟ್ಲೆ ಬೆಲೆ ಬಾಳುವ ವಸ್ತು ಆಕತಿ. ನಿಮ್ಗೆ ಹೇಳಿನ ಒಂದ್ ಆಕಳ ಈ ಆಕಳ ಏನ್ ಇವತ್ತು ಮಾಡಿದಿಲ್ಲ 15 ಲಕ್ಷ ರೂಪಾಯಿ ಟಾಣಿಕ್ ರೆಡಿ ಆಕತಿ. 15 ಲಕ್ಷ ರೂಪಾಯಿ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ, ಹೌದಿಲ್ರಿ? ಆದ್ರೂ ಕೂಡ ನಿಮಗ್ ಬುಕ್ ಮಾಡಿ ತೋರಿಸಿದ್ರು ನಾವು ಇಷ್ಟ ಹಾಕಿದ್ವಿನ ಇದನ್ನ ಹಾಕಿ ಮೇಲೆ ಅದನ್ನ ಪ್ಯಾಕ್ ಮಾಡಿದಪ್ಪ ಅಂದ್ರೆ 100 ದಿವಸ ಇದನ್ನ ಓಪನ್ ಮಾಡೋಂಗಿಲ್ಲ. 100 ದಿವಸ ನಂತರ ಸಂಪೂರ್ಣ ಕಳುತ್ತ ಆಟೋಮೆಟಿಕ್ ಇದೆಲ್ಲ ರೆಡಿ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಇದನ್ನು ವಿಶೇಷವಾಗಿ ಎಲ್ಲ ನನ್ನ ರೈತ ಬಂಧುಗಳು ತಾವೆಲ್ಲ ಕಡ್ಡಾಯವಾಗಿ ಮಾಡ್ರಿ. ಗೋಮಾತೆಯನ್ನ ಈ ರೀತಿ ಇವತ್ತು ನಾವು ಭೂಮಿ ಫಲವತ್ತತೆಗಾಗಿ ಉಪಯೋಗ ತಗೊಂಡು ಅದನ್ನ ಜೀವಂತ ಇರುವವರೆಗೂ ನಮ್ಮ ಮನ್ಯಾಗನ ಅದ್ರ ಗೋಮೂತ್ರ ಸಗಣಿ ಜೀವಾಮೃತ ಗೋನಂದಾಜಲ ಇವತ್ತು ಬಹಳಷ್ಟು ಎಲ್ಲಾ ರೀತಿಯಿಂದ ವಿಧಾನ ಮಾಡಿ ಇರು ಮಟ್ಟ ಭೂಮಿ ಫಲವತ್ತತೆ ಮಾಡ್ತೈತೆ. ಸತ್ ಮೇಲ್ತು ಕೂಡ ಅದು ತೀರ್ಕೊಂಡ ಮೇಲ್ತು ಕೂಡ ಇವತ್ತ ಲಕ್ಷಾಂತರ ಬೆಲೆ ಬಾಳುವಂತ ವಸ್ತು ಆಗ್ತೈತಿ. ಅದಕ್ಕೆ ಎಲ್ಲಾ ನನ್ನ ರೈತ ಬಂಧುಗಳು ಕಡ್ಡಾಯವಾಗಿ ಈಗ ಆಕಳ ತಮ್ಮಲ್ಲಿ ಏನಾರ ಅಚಾನಕ್ ಮರಣ ಹೊಂದಿದ್ರು ಕೂಡ ಅದನ್ನ ತಾವು ಟ್ಯಾಂಕ್ ಮುಖಾಂತರ ಅದರ ತೂಕದಟ್ಟ ನೋಡ್ರಿ ಈಗ ಎಲ್ಲಾ ರೀತಿಯಿಂದ ಇವತ್ತ ನಾವು ಮಿಶ್ರಣ ಮಾಡಿದ್ವಿ. ಯಾಕಪ್ಪ ಅಂದ್ರೆ ಎಲ್ಲಾ ರೀತಿಯಿಂದ ಬೇಕಾದಕ್ಕ ಏನ್ ಹಾಕಿದ್ರು ಕೂಡ ಅದು ಆಟೋಮೆಟಿಕ್ ಭೂಮಿ ಕಳತ್ 100 ದೂಷಿಗೆನ ಕೂಡ ಪೇವರ್ ಟಾನಿಕ್ ಆಗ್ತೈತಿ. ಅದಕ್ಕಾಗಿ ದಯವಿಟ್ಟು ಇದನ್ನ ಎಲ್ಲಾ ರೈತ ಬಂಧುಗಳು ತಾವೆಲ್ಲ ವಿಶೇಷವಾಗಿ ಮಾಡ್ರಿ. ಈ ಪ್ರಯೋಗನ ಇವತ್ತು ಯಾಕೆ ನಿಮಗೆ ಸಾರ್ವಜನಿಕ ಇವತ್ತರ 100 ಜನ ಕೂಡಿದ್ರು ನಾವಿಲ್ಲಿ. ಯಾಕಂದ್ರೆ ಜಡ್ಪಿ ಅವ್ರ ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರದಾರ ಒಂದು ಮಾದರಿ ಆಗಲಿ. ಮತ್ತು ನಮ್ಮ ರೈತ ಸಂಘ ಹೋರಾಟಗಾರರು ಈ ಭಾಗದ ಇದೆಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅವ್ರು ಜಡ್ಪಿ ಅವ್ರ ಮುಖಾಂತರ ಎಲ್ಲ ಹಳ್ಳಿ ಒಳಗೆ ಇದನ್ನ ಮಾಡಲಿ, ಎಲ್ಲ ರೈತರು ಕೂಡ ಇದನ್ನ ಮಾಡಲಿ ಅಂತೇಳಿ ಇವತ್ತು ತಮಗೆಲ್ಲ ವಿಡಿಯೋ ಮಾಡಿಬಿಟ್ಟಿದ್ದೀವಿ. ದಯವಿಟ್ಟು ತಾವ ಏನಾರೇ ತಿಳಿಲಿಲ್ಲ ಅಂದ್ರೆ ಫೇಸ್ಬುಕ್ದಾಗ ಫೋನ್ ನಂಬರ್ ಹಾಕಿರ್ತೀವಿ. ಮತ್ತೆ ಕೇಳ್ರಿ. ಆಕಳ ತಮ್ಮಲ್ಲಿ ಏನಾರು ಮರಣ ಹೊಂದಿತಪ್ಪ ಅಂತಂದ್ರೆ ತಾವ ಅದ್ರ ತೂಕದಷ್ಟ ಗೋಮೂತ್ರ, ಅದ್ರ ತೂಕದಟ್ಟ ಅದ್ರ ಸಗಣಿ, ಅದ್ರ ತೂಕದಟ್ಟ ಕಬ್ಬಿನ ಹಾಲ ಮತ್ತ ಪಪ್ಪಳಕಾಯಿ ಬಾಳಿಕಾಯಿ ಇವನ್ನೆಲ್ಲ ಮಿಶ್ರಣ ಮಾಡಿ ಡಿ-ವೇಸ್ಟಿ ಕಾಂಪೋಸ್ಟರ್ ಹಾಕಿ ಅದನ್ನ ಪ್ಯಾಕ್ ಮಾಡ್ತಕ್ಕಂಥದ್ದನ್ನ ಮಾಡ್ರಿ ಅಂತೇಳಿ ಎಲ್ಲಾ ರೈತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೊಂದ್ರಿ ಗಾಡಿನ ಹಿಂದೆ ಬಿಡಪ್ಪ ಅದನ್ನ ಎಲ್ಲ ರೈತ ಬಂಧುಗಳಿಗೆ ತಾವೆಲ್ಲ ಇದನ್ನ ಎಲ್ಲರೂ ದಯವಿಟ್ಟು ನೋಡಿ ಇದನ್ನ ಶೇರ್ ಮಾಡಿ. ಎಲ್ಲಾ ರೈತ ಬಂಧುಗಳು ವಿಶೇಷವಾಗಿ ಧೈರ್ಯದಿಂದ ಮಾಡ್ರಿ. ಯಾರಿಗೂ ಇದನ್ನ ಹೆದರ್ಬೇಡ್ರಿ. ಇಲ್ಪ ನಾವು ಆಕಳ ಸತ್ತೈತಿ ಇದನ್ನ ಹೆಂಗ್ ಒಳಗೆ ಹಾಕುದ ಅಂತ ಚಿಂತೆ ಮಾಡ್ಬೇಡ್ರಿ. ಆಕಳ ಇವತ್ತಿದ ಇದ್ರೂ ಲಕ್ಷ ಗಂಟ್ಲೆ ಬೆಲೆ ಬಾಳುವ ವಸ್ತು ಇತ್ತಪ್ಪ ಅಂದ್ರೆ ಇರುವವರೆಗೆ ಅದ್ರ ಗೋಮೂತ್ರ ಅದ್ರ ಸಗಣಿಯಿಂದ ಜೀವಾಮೃತ ಮಾಡ್ಬೋದು, ಗೋಕೃಪಾಮೃತ ಮಾಡ್ಬೋದು. ಇವತ್ತು ಬಹಳಷ್ಟು 100 ವಿಧಾನ ಮಾಡಿ 20 ಎಕರೆ ಒಕ್ಕಲ್ತನ ಮಾಡ್ಬೋದು. ಇದು ಸತ್ತಪ್ಪ ಅಂತಂದ್ರ ಎಲ್ಲರೂ ಉಗಿದಲ್ಲ. ಇದನ್ನ ಸತ್ತ ಮೇಲ್ತು ಇದ್ರ 1000 ಲೀಟರ್ ಭೂಮಿಗೆ ಟಾನಿಕ್ ಆಕೈತಿ. ಈ ಪ್ರಯೋಗನ ಎಲ್ಲಾ ರೈತ ಬಂಧುಗಳು ತಾವು ವಿಶೇಷವಾಗಿ ಮಾಡ್ಕೋರಿ ಅಂತೇಳಿ ಇಡೀ ನಾಡಿನ ರೈತರಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ. ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬಂದ್ ಮಾಡ್ರಿ.